ಎಷ್ಟು ಜನ ಹುಡುಗಿರ್ನ ಬೀಳ್ಸಿದ್ರಿ ನೀವು? ಯಾಕಂದ್ರೆ ನೀವು ಹೇಳ್ತಾ ಇದ್ರಿ ಕಾಲೇಜ್ ಡೇಸಲ್ಲಿ ನಾನು ಹೋಗಿ ಪ್ರತಿಯೊಂದು ಪೀರಿಯಡ್ಗೂ ಮುಖ ತೊಳ್ಕೊಂಡು ಬರ್ತಾ ಇದ್ದೆ ಅಂತ. ಸೊ ಹುಡುಗಿರು ಏನಾದರೂ ನಿಮ್ಮ ಹಿಂದೆ ಬಿದ್ದಿರೋದು ಆ ಥರದ್ದೆಲ್ಲ ಏನಾದರೂ ಇನ್ಸಿಡೆಂಟ್ಸ್ ಏನಾದರೂ ಇದೆಯಾ ಸರ್? 8ನೇ ಕ್ಲಾಸಲ್ಲಿ ನಾನು ಅಮೀರ್ ಖಾನ್ ಥರ ಇದ್ದೆ. ಒಂದು ಟ್ಯೂಷನ್ಗೆ ಹೋಗ್ತಾ ಇದ್ದೆ. ಅಲ್ಲಿ ಹುಡುಗರು ಸಪ್ರೇಟು, ಹುಡುಗಿರು ಸಪ್ರೇಟು. ಈ ಕಡೆ ಎಷ್ಟು ಹುಡುಗಿರಿದ್ದಾರೆ ಅವ್ರ ಮುಖ ಹೆಂಗಿದೆ ಅಂತಲೂ ತಿರುಗಿ ನೋಡ್ತಾ ಇರಲಿಲ್ಲ. ಅಷ್ಟು ಪ್ಯಾಡ್ ನಾನು. ಪ್ಯಾಡ್ ಅಂದರೆ ಆ ಕಡೆ ತಿರುಗೂ ನೋಡ್ತಾ ಇರಲಿಲ್ಲ. ಅಷ್ಟು ವೇಸ್ಟ್ ಥರ, ಪುಕ್ಕಲ್ ಥರ. ಆದರೆ ನಾನು ಟ್ಯೂಷನ್ ಮುಗಿದು ಹೋಗೋ ಟೈಮಲ್ಲಿ ಒಬ್ಬ ಹುಡುಗ ಬಂದ್ಬಿಟ್ಟು ಅಮೀರ್ ಖಾನ್ದು ಫೋಟೋ ಕೊಡ್ತಾನೆ. ನಾನು ಅಂದ್ಕೊಳ್ತೀನಿ ಆ ಹುಡುಗ ನನಗೆ ಕೊಟ್ಟಿದ್ದಾನೆ ಅಂತ. ಅದನ್ನ ಇಸ್ಕೊಂಡು ಮನೆಗೆ ಹೋಗಿ ಇಟ್ಕೊಳ್ತೀನಿ. ಮಾರನೇ ದಿವಸದಿಂದ ಹುಡುಗಿರೆಲ್ಲ ನೋಗೋಡೋದು, ನಗೋದು, ನಾನು ತಲೆ ಬಗ್ಗಿಸ್ಕೊಂಡು ಹೋಗ್ತಾ ಇದ್ದಾರೆ, ರೇಗ್ಸೋದು. ಅಂದರೆ ಅವ್ರು ಅನ್ಕೊಂಬಿಟ್ಟಿದ್ದಾರೆ ಎಸ್ ಅಂತ ಅನ್ಕೊಂಬಿಟ್ಟಿದ್ದಾರೆ. ಆ ಥರ ರೇಗ್ಸೋರು. ಅವಳ ಹೆಸರು ಲಕ್ಷ್ಮಿ ಅಂತ. ಅಂದರೆ 8ನೇ ಕ್ಲಾಸಲ್ಲಿ. ನನಗೆ ಅವ್ರ ಮುಖನೂ ಗೊತ್ತಿಲ್ಲ, ಅವ್ರು ನೋಡು ಇಲ್ಲ, ಏನಿಲ್ಲ. 2-3 ದಿವಸ ಆದಮೇಲೆ ಲೇ ಅವತ್ತು ಕೊಟ್ರಲ್ಲ ಅವ್ರು ಕೊಟ್ಟಿದ್ದು ಅಂತ ಅಂದರು. ಅಯ್ಯೋ ಲೋಫರ್ ನನ್ನ ಮಗನೇ ಅಂದ್ಬಿಟ್ಟು ಎತ್ಕೊ ಬಂದ್ಬಿಟ್ಟು ಅವ್ರ ಮುಂದೆನೇ ಹರಿದು ಬಿಸಾಕ್ದೆ. ಅಂದರೆ ನನಗೆ ಆ ಶೋಕಿ ನನಗೆ ಅವಾಗಿಂದನೂ ಇಲ್ಲ. ಆದರೆ ಒಂದೊಂದು ಕ್ಲಾಸ್ ರೂಮಲ್ಲಿ 5 ಜನ ಚೆನ್ನಾಗಿರ್ತಾರೆ. ಒಂದೊಂದು ಕ್ಲಾಸ್ ರೂಮಲ್ಲಿ 5 ಜನ ಚೆನ್ನಾಗಿರ್ತಾರೆ ಹುಡುಗಿರಲ್ಲಿ, ಇನ್ನು ಮಿಕ್ದವ್ರು ಚೆನ್ನಾಗಿರಲ್ಲ. ಅದಕ್ಕೆ 5 ಜನನೂ ನನಗೆ ಪ್ರಪೋಸ್ ಮಾಡೋರು. ನಾನು ನಿಮ್ಗೆ ಯಾರು ಅಕ್ಕ ತಂಗಿರಿಲ್ವಾ ಹಂಗೆ ಹಿಂಗೆ ಅಂತ ಬೈದು ಇದು ಮಾಡಿಬಿಡ್ತಿದ್ದೆ. ಅದರಲ್ಲಿ ಬಂದು ಫಸ್ಟ್ ಇಯರ್ PUಗೆ ಒಬ್ಬರು ಬಂದರು. ಫಸ್ಟ್ ಇಯರ್ ಡಿಗ್ರಿಗೆ ನಾನು ಬಂದೆ. ಅವ್ರು ಇವತ್ತು ಸೂಪರ್ ಸ್ಟಾರ್ ಹೀರೋಯಿನ್. ಅವರು ಹೆಸರು ಹೇಳಲ್ಲ, ಯಾವ ಸಿನಿಮಾ ಮಾಡಿದ್ದಾರೆ ಅಂತ ಹೇಳಿ. ಅವತ್ತಿಂದ ಅದನ್ನ ಹೇಳಲ್ಲ ಅಂತಿದ್ರೆ ಅಟ್ಲೀಸ್ಟ್ ಯಾವ ಸಿನಿಮಾ ಮಾಡಿದ್ದಾರೆ ಅಂತ ಹೇಳಿ. ಇಲ್ಲ ಇವತ್ತು ಸೂಪರ್ ಸ್ಟಾರ್ ಅಂತ ಅವ್ರ ಹೆಸರು ತಗೊಂಡಿದ್ದಾರೆ, ಫೇಮಸ್ಸು. ಅವ್ರು ಫಸ್ಟ್ PUಗೆ ಬರ್ತಾರೆ. ನಾನು ಫಸ್ಟ್ ಇಯರ್ ಡಿಗ್ರಿಗೆ ಸೇರ್ಕೊತೀನಿ. ನನಗೆ ಫಸ್ಟು ಅಂದರೆ ಕರೆಂಟ್ ಹೊಡೆದು ಒಂಥರ ಆಗಿದ್ದು ಅಂದರೆ ಅದೇ ಫಸ್ಟು. ಅವರು 4-5 ಜನ ಜೊತೆ ಹಿಂಗೆ ನಡ್ಕೊಂಡು ಬರ್ತಿರ್ತಾರೆ ಕಾಲೇಜ್ ಇದರಲ್ಲಿ. ನಾನು ಈ ಕಡೆಯಿಂದ ಬರ್ತಾ ಇರ್ತೀನಿ. ಸೇರ್ಕೊಂಡು ಒಂದು 5-6 ದಿವಸ ಆಗಿರುತ್ತೆ ಇಬ್ರು. ಅವ್ರು ಫಸ್ಟ್ PUಗೆ ಸೇರ್ಕೊಂಡಿರ್ತಾರೆ, ನಾನು ಫಸ್ಟ್ ಇಯರ್ ಡಿಗ್ರಿಗೆ. ಹಿಂಗೆ ಬರ್ತೀವ, ಏನೋ ನನ್ನ ತಲೆನೇ ಎತ್ತಲ್ಲ ಹಿಂಗೆ. ಅವಾಗ ಅಷ್ಟು ಪುಕ್ಕಲ್ ಅಂದರೆ ಅಷ್ಟು ಪುಕ್ಕಲ್ಲು. ಹಿಂಗಿರೋನು ಏನೋ ಒಂದ್ಸಲ ಹಿಂಗೆ ಚೂರು ಹಿಂಗೆ ನೋಡಬೇಕು ಅನ್ಸುತ್ತೆ. ಹಿಂಗೆ ನೋಡ್ತೀನಿ. ಅವ್ರು ನೋಡಿದ ತಕ್ಷಣ ಹಂಗೆ ಟ್ರರ್ ಅಂತ ಅವ್ರಿಗೂ ಪಾಸ್ ಆಯಿತು, ನಮಗೂ ಪಾಸ್ ಆಯಿತು. ಯಾಕಂದರೆ ಕಣ್ಣಲ್ಲಿ ಗೊತ್ತಾಗ್ಬಿಡುತ್ತೆ. ಒಂಥರ ಕರೆಂಟ್ ಪಾಸ್ ಆಯಿತು. ಆದರೆ ಅದು ಕ್ಷಣಿಕ ಆಗೋಯ್ತು. ಹೆಂಗಂದರೆ ಅವ್ರು ಅವಾಗ ಹೀರೋಯಿನ್ ಇರಲಿಲ್ಲ. ಹುಡುಗರೆಲ್ಲ ಬರೋದು, ನಾನು ಒಳಗಿದ್ರೂ ತೋರಿಸ್ಕೊಳ್ತಾ ಇರಲಿಲ್ಲ, ಒಳಗೆ ಇಟ್ಕೊಂಡಿದ್ದೆ. ಆದರೆ ಮೇಲೆ ಇಲ್ವೇ ಇಲ್ಲ ಅಂತ ಇದು ಮಾಡ್ತಾ ಇದ್ದೆ. ಹುಡುಗರೆಲ್ಲ ಹೋಗಿ ಅವ್ರನ್ನ ಫ್ರೆಂಡ್ ಆಗಿಬಿಟ್ಟಿದ್ರು. ಅವ್ರಿಗೆ ಹೇಳಿ ಕಳ್ಸೋರು, ಲೈಬ್ರರಿ ಕರಿ, ಏರ್ಲೈನ್ಸ್ ಹೋಟ್ಲ್ ಕರಿ, ಅಲ್ಲಿ ಕರಿ ಇಲ್ಲಿ ಕರಿ ಅಂತ. ಹುಡುಗರೆಲ್ಲ ಬರೋ ಅಂತ ಕರಿಯೋದು, ಅವಳು ಎಳ್ಕೊಂಬರೋದು. ನಾನು ಅವಳು ನೋಡ್ಬಿಟ್ಟು ಅಂದ್ಬಿಟ್ಟು ಬೈದ್ಬಿಟ್ಟು ಓಡೋಗ್ಬಿಡ್ತಿದ್ದೆ. ಆಮೇಲೆ ಲೈಬ್ರರಿ ಕರಿಯೋದು, ಮೇಲಿಂದ ಹಾಯ್ ಅನ್ನೋದು ಅದೆಲ್ಲ ಮಾಡ್ತಾಯಿದ್ರು. ನನಗದು ಪುಕ್ಕಲ್ಲು, ಅಂದರೆ ಒಳಗಿತ್ತು, ಮೇಲ್ಗಡೆ ಪುಕ್ಕಲ್ಲು. ಒಂದ್ಸಲ ಲೈಬ್ರರಿ ಕರೆದ್ರು, ಅವಾಗಂತೂ ಅವಸರನೇ ಆಗೋಯ್ತು ನನಗೆ. ಅಲ್ಲಿ ನಾನೇನು ತಿನ್ಬಿಡ್ತೀನ ಹಂಗೆ ಹೆಂಗೆ ಅಂದರು. ನನಗೆ ಇವತ್ತು ಇಷ್ಟ ಇಲ್ಲ ಅಂತ ಹೇಳಿಲ್ವಾ ಅಂತ ಹೊಟ್ಟೋಗ್ಬಿಟ್ಟೆ. ಅದೇನಾಗೋಯ್ತು, ರಜಾ ಬಂತು, ದಸರಾ ಹಾಲಿಡೇಸ್ ಬಂತು. ಅವಾಗ 1 ತಿಂಗಳು ನೋಡಿಲ್ವಲ್ಲ, ಇವಾಗ ಹೇಳ್ಬಿಡೋಣ ಅನ್ನೋ ಥರ ಆಗೋಯ್ತು. ಅಷ್ಟರಲ್ಲಿ ರಜದಲ್ಲೇ ಅವ್ರು ಹೀರೋಯಿನ್ ಆಗೋದ್ಲು ಮಗ ಅಂತ ಬಂದು ಹುಡುಗರು ಹೇಳಿದ್ರು. ಅವಳಿಗೆ ಯಾರು ಸೇರಿಸ್ಕೊಂತಾರೋ ಅಂದರೆ ಬಂದು ಪೇಪರ್ ಕಟ್ಟಿಂಗ್ ತೋರಿಸ್ಬಿಟ್ರು. ಇನ್ನು ಹೀರೋಯಿನ್ ಆದ್ಮೇಲೆ ನಮ್ಮನ್ನೆಲ್ಲ ಮೂಸ್ ನೋಡ್ತಾರ ಅಂತ ಬಿಟ್ಟುಬಿಟ್ಟೆ ಅಷ್ಟೇ. ಸರಿ, ಮತ್ತೆ ಇನ್ನೊಂದು ವಿಷಯ ಅಂತಂದರೆ, ನೀವು ಇಷ್ಟೊಂದು ಸ್ಮಾರ್ಟು ಮತ್ತು ಇಷ್ಟೊಂದು ಲೈಕ್ ಈ ಥರ ಎಲ್ಲ ಹೀರೋ ಥರ ಮೇಂಟೈನ್ ಮಾಡ್ತಾ ಇದ್ದೀರಾ ನೀವು ನಿಮ್ಮನ್ನು. ಸೊ ಯಾಕೆ ನೀವು ಡಿವೋರ್ಸ್ ಆದಮೇಲೆ ಮತ್ತೆ ಮದುವೆ ಆಗಿಲ್ಲ ಅನ್ನೋದೊಂದು ಪ್ರಶ್ನೆ ಕಾಡುತ್ತೆ. ಇಲ್ಲ, ಅದು ಏನಂದರೆ ನನ್ನ ಮಗನೇ ನನಗೆ ಪ್ರಾಣ. ನೀವು ಅವನ್ನ ನೋಡಿರ್ಬೋದು, 6.3ಗಿಂತ ಹೈಟ್ ಇದ್ದಾನೆ, ನನಗಿಂತ 2 ಇಂಚ್ ಹೈಟ್ ಇದ್ದಾನೆ. ಇವತ್ತು ನಾನು ಶೋಲ್ಡ್ರ್ ಮೇಲೆ ಮಲಗಿಸ್ಕೊಳ್ಳೋದು. ಚಿಕ್ಕ ಮಗುವಿಂದ ಅವನಿಗೆ ತಿಕ್ಕ ತೊಳೆಯೋದಾಗಲಿ, ಬಟ್ಟೆ ಹಾಕೋದಾಗಲಿ, ಸ್ನಾನ ಮಾಡಿಸೋದಾಗಲಿ, ಸ್ಕೂಲಿಗೆ ಪಿಕಪ್ ಡ್ರಾಪ್ ಆಗಲಿ, ಇವತ್ತವರೆಗೂ ಹಿಂಗೆ ಹೊಡೆದಿಲ್ಲ, ಅಂತಲೂ ಬೈದಿಲ್ಲ. ಒಂದಿನ ಬೈಯ ಪ್ರಸಂಗ ಬಂದಾಗ ನಾನು ಬೈದ್ರೆ ಎಲ್ಲಿ ಬೇಜಾರು ಮಾಡ್ಕೊತಾನೆ ಅಂದ್ಬಿಟ್ಟು ಸುಮ್ಮನೆ ಅಂದೆ. ಅಷ್ಟಕ್ಕೆ ನಮ್ಮಪ್ಪ ಬೈದರು ಅಂತ 1.5 ದಿವಸ ಹತ್ತಿದ್ದಾನೆ. 1.5 ದಿವಸ ಸಮಾಧಾನ ಮಾಡಿದ್ರು. ಅಂದರೆ ಅಷ್ಟು ಪ್ರೀತಿ ತೋರಿಸಿದ್ದೀನಿ ಇವತ್ತವರೆಗೂ. ಕೋರ್ಟಲ್ಲೂ ಅಷ್ಟೇ, ಎಲ್ಲರೂ ಅಮ್ಮ ಬೇಕು ಅಂತಾರೆ. 2 ಸಲ ಹೈಕೋರ್ಟ್ ಬಿಟ್ಟು ಇಲ್ಲೂ ಅಪ್ಪ ಬೇಕಾ ಅಮ್ಮ ಬೇಕಾ ಅಂದರೆ ನಾನು ಅವನ ಕಡೆ ತಿರುಗೇ ನೋಡಲ್ಲ. ಆ ಕಡೆ ಅವರು ಕಿಡ್ನ್ಯಾಪ್ ಮಾಡ್ಕೊಂಡು 1 ಇಯರ್ ಕರ್ಕೊಂಡು ಹೊಟ್ಟೋಗಿದ್ರು. ಅವಾಗ ಜಡ್ಜ್ ಹೇಳಿದ್ರು, 1 ಇಯರ್ ನಿಮ್ಮ ಜೊತೆ ಇರಲಿಲ್ವಲ್ಲ, ಚೇಂಜ್ ಆಗಿರ್ಬೋದು ಮೈಂಡು, ನೀವು ಆಚೆ ಹೋಗಿ ಮಾತಾಡಿ ಅಂತ. ನಾನು ಹೇಳ್ತೀನಿ ಆಚೆನೇ ಇರ್ತೀನಿ, ಹಂಗೆ ಕೇಳಿ, ಅಷ್ಟು ಗ್ಯಾರಂಟಿ ಅಂತ. ನಮ್ಮ ತಂದೆನೂ ಓವರ್ ಕಾನ್ಫಿಡೆನ್ಸ್ ಬೇಡ ಅಂತಾರೆ. ನನಗೆ ಗೊತ್ತು ನನ್ನ ಮಗನ ಮೇಲೆ ಅಂತ ನಾನು ಹಿಂಗೆ ತಿರ್ಕೊಳ್ತೀನಿ. ಅವನ್ನ 20 kg ಸಣ್ಣ ಮಾಡಿರ್ತಾರೆ. ಹೆಂಗೆ ಅಳು ಬರ್ತಾ ಇರುತ್ತೆ ಅಂದರೆ ನನಗಲ್ಲಿ ಅವ್ನು ನೋಡೋಕ್ಕೂ ಆಗ್ತಾಯಿಲ್ಲ. ಹಂಗೆ ಮೂಳೆ ಬಿಡಿಸಿ ಪೋಲಿಯೋ ಅಟ್ಯಾಕ್ ಥರ ಮಾಡಿಬಿಟ್ಟಿರ್ತಾರೆ. 1 ಇಯರ್ ಕರ್ಕೊಂಡೋಗ್ಬಿಟ್ಟು ಹಳ್ಳಿಲಿ ಯಾವುದೋ ಗೌರ್ಮೆಂಟ್ ಸ್ಕೂಲ್ಗೆ ಹಾಕಿ ಹಾಳು ಮಾಡಿಬಿಟ್ಟಿರ್ತಾರೆ. ಅಲ್ಲಿ ಜಡ್ಜ್ ಕೇಳ್ತಾರೆ, ಅವರು ಹಿಂದಿಯವರು, ಅಪ್ಪ ಬೇಕಾ ಅಮ್ಮ ಬೇಕಾ ಅಂತ. ಅಪ್ಪ ಅಂದ್ಬಿಟ್ಟು ಹತ್ಕೊಂಡು ಓಡಿ ಬಂದ್ಬಿಡ್ತಾನೆ.
ಅವರು ಜಡ್ಜ್ ಹೇಳ್ತಾರೆ, ಅವರು ಪಿ ಎಗೆ ಕೆಳಗಿರ್ತಾರಲ್ಲ ಅವ್ರಿಗೆ ಎಲ್ಲ ಮುಗಿದ್ಮೇಲೆ ಅವ್ರಿಬ್ಬರನ್ನ ಕರ್ಕೊಬಾ, ಅವ್ರ ಜೊತೆ ಫೋಟೋ ಹೊಡ್ಸ್ಕೊಂಡು ಹಾಕಬೇಕು. ಏನಕ್ಕಂದರೆ ವರ್ಲ್ಡಲ್ಲಿ ಅಪ್ಪ ಬೇಕು ಅಂದಿರೋದು ಫಸ್ಟ್ ಕೇಸ್ ಅಂತ. 99.99999% ಅಮ್ಮ ಬೇಕು ಅಂತಲೇ ಹೇಳೋದಂತೆ. ಅದಕ್ಕೆ ನಂದು ಮಗಂದು ಜಡ್ಜ್ದು ಅವ್ರ ಚೇಂಬರ್ ಒಳಗೆ ಕರೆಸಿ ಮುಗಿದ ಮೇಲೆ ಫೋಟೋ ಹೊಡ್ಸ್ಕೊಂಡು ಫ್ರೇಮ್ ಮಾಡಿ ಹಾಕ್ಕೊಂಡಿದ್ದಾರೆ. ಅಂದರೆ ಅಷ್ಟು ಪ್ರೀತಿ ನನಗೆ ಮಗನೇ. ಯಾಕಂದರೆ ನಾನು ಮದುವೆ ಆದರೆ ಏನಾಗುತ್ತೆ, ತಿರ್ಗಾ ಎಲ್ಲ ಗಬ್ಬೆದ್ದೋಗೋದು, ತಿರ್ಗಾ ನೆಮ್ಮದಿ ಆಳು, ಆ ಥರ ತುಂಬ ಫಜೀತಿ ಆಗುತ್ತೆ. ಅಂದರೆ ನಂದು ಇನ್ನೂ ಡೈವರ್ಸ್ ಆಗಿಲ್ಲ, ಕೋರ್ಟಲ್ಲಿ ನಡೀತಾ ಇದೆ.